ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ಒಂದು ಏರ್ ಜೆಲ್ ಪ್ರಿಪೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ಜೆಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಮತ್ತೆ ಶೈನ್ ಆಗಿ ಇರುತ್ತೆ. ತಲೆ ಕೂದಲು ತುಂಬಾ ಉದ್ದ ಬೆಳಿಬೇಕು, ದಪ್ಪ ಬೆಳಿಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಆದ್ರೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಿರಲ್ಲ. ಈ ಜೆಲ್ನ ನಾವು ಹಚ್ಚೋದ್ರಿಂದ ತುಂಬಾ ದಪ್ಪ ಮತ್ತೆ ಕೂದಲು ಉದ್ದ ಬೆಳೆಯುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ ಫ್ಲಾಕ್ಸ್ ಸೀಡ್ ತಗೋಬೇಕು. ಅದಾದ್ಮೇಲೆ ಅದೇ ಕಪ್ಪಲ್ಲಿ 2 ಕಪ್ ನಾವು ವಾಟರ್ ತಗೋಬೇಕು. ವಾಟರ್ನ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಫ್ಲಾಕ್ಸ್ ಸೀಡ್ಸ್ ನ ಹಾಕ್ಬೇಕು. ಫ್ಲಾಕ್ಸ್ ಸೀಡ್ಸ್ ಹಾಕಿ ಒಂದ 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸಿದ್ಮೇಲೆ ಅದು ಜೆಲ್ ತರ ಬರುತ್ತೆ. ಅವಾಗ ನಾವು ಅದನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಶೋಧಿಸ್ಕೋಬೇಕು. ಫ್ಲಾಕ್ಸ್ ಸೀಡ್ ನ ಕನ್ನಡದಲ್ಲಿ ನಾವು ಅಗಸೆ ಬೀಜ ಅಂತ ಕರಿತೀವಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಇರೋದ್ರಿಂದ ಕೂದಲು ತುಂಬಾ ಉದ್ದ ಬೆಳೆಯೋದಕ್ಕೆ ಪ್ರಯೋಜನ ಆಗುತ್ತೆ. ತಲೆ ಕೂದಲು ಉದ್ರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕೂದಲಲ್ಲಿ ಮಾಯಿಶ್ಚರೈಸರ್ ಕಂಟೆಂಟ್ ಇರೋ ತರ ಕಾಪಾಡುತ್ತೆ. ಅದಲ್ಲದೆ ತುಂಬಾ ಪ್ರಯೋಜನಗಳಿದೆ ಇದನ್ನ ಉಪಯೋಗಿಸೋದ್ರಿಂದ. ತಲೆಯಲ್ಲಿ ಇರುವಂತ ಡ್ಯಾಂಡ್ರಫ್ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಫ್ಲಾಕ್ಸ್ ಸೀಡ್ ಅಲ್ಲಿ ಇದೆ. 10 ಮಿನಿಟ್ಸ್ ಆದ್ಮೇಲೆ ಈ ತರ ಜೆಲ್ ಜೆಲ್ ತರ ಕಾಣುತ್ತೆ. ಆ ತರ ಆಗಿರೋದನ್ನ ನೋಡ್ಬಿಟ್ಟು ನಾವು ಒಂದು ಪಾತ್ರೆಗೆ ಅದನ್ನ ಶೋಧಿಸ್ಕೋಬೇಕಾಗುತ್ತೆ. ಆ ಜೆಲ್ಲು ಬಿಸಿ ಇರ್ಬೇಕಿದ್ರೆ ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ನಾವು ಕೊಬ್ಬರಿ ಎಣ್ಣೆ ಹಾಕ್ಬೇಕು. ನಿಮ್ಮ ಹತ್ರ ಯಾವ ಕೊಬ್ಬರಿ ಎಣ್ಣೆ ಇದೆ ಅದನ್ನ ಯೂಸ್ ಮಾಡಿ. ನಾನಿವತ್ತು ನನ್ನ ಹತ್ರ ಇರುವಂತ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಅದಾದ ನಂತರ 2 to 3 ಡ್ರಾಪ್ಸ್ ವಿಟಮಿನ್ ಇ ನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ನಿಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡಿ 20 ಮಿನಿಟ್ಸ್ ಆದ್ಮೇಲೆ ನೀವು ಸ್ನಾನ ಮಾಡ್ಬೋದು.